ರಿಸಲ್ಟ್ ಇವಾಗ ತಾನೇ ಬಂದಿದೆ. ಕಾಲೇಜ್ ಶುರು ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಲ್ಲಿವರೆಗೂ ಇನ್ನೇನು ಮಾಡಲಿ? ನಿನಗೆ ಅಷ್ಟೊಂದು ಸಮಯ ಇದ್ದರೆ ನನ್ನ ವ್ಯವಹಾರ ನೋಡ್ಕೊ. ನಾಳೆ ದಿನ ನಿನಗೆ ಹೆಲ್ಪ್ ಆಗುತ್ತೆ. ಅಪ್ಪ ಡಿಗ್ರಿ ಮುಗಿದ್ಬಿಡ್ಲಿ, ಆಮೇಲೆ ಅದ್ರ ಕಡೆ ಗಮನ ಕೊಡ್ತೀನಿ. ಮಾವ, ನಮ್ಮ ಊರಿಗೂ ನಾನೇ ಅಡುಗೆ ಮಾಡ್ಲಾ? ಮಾಡಮ್ಮ. ಯಾಕೋ ನಗ್ತಿದ್ಯಾ? ನೀ ಹೇಳೋ ಮಾತು ಕೇಳಿದ್ರೆ ನಗ್ದೆ ಇನ್ನೇನು ಮಾಡಲಿ? ಅಡುಗೆ ಮನೆ ನೀನು ಕ್ಲಾಸ್ ರೂಮ್ ಅಂದ್ಕೊಂಡಿದ್ಯಾ? ಚಾಕ್ಪೀಸ್ ತಗೊಂಡು ಬೋರ್ಡ್ ಮೇಲೆ ಬರೆಯೋಷ್ಟು ಸುಲಭ ಅಲ್ಲ ಅಡುಗೆ ಮಾಡೋದು. ಹಲೋ, ಯಾರು ಹುಟ್ತಾನೆ ಕಲಿಯಲ್ಲ, ಎಲ್ಲ ಬೆಳೀತಾ ಬೆಳೀತಾ ಕಲಿತಾರೆ. ಹಾಗೆ ನಾನು ಮಾಡ್ತಾ ಮಾಡ್ತಾ ಕಲಿತೀನಿ. ನೀನು ಹೇಳ್ತಾರೆ ಸರಿಯಾಗಿದೆ ತಾಯಿ. ಆತ್ಮವಿಶ್ವಾಸ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನೀನು ಮಾಡು. ಅಪ್ಪ ಬೇಡಪ್ಪ, ಇವ್ರು ಮಾಡೋ ಅಡುಗೆ ತಿಂದರೆ ಜೀವನದಲ್ಲಿ ಇನ್ಮೇಲೆ ಊಟ ಮಾಡೋದ ಬಿಟ್ಬಿಡ್ತೀವಿ. ವಿಶ್ವ, ಹಾಗೆಲ್ಲ ರೇಗಿಸ್ಬಾರ್ದು. ನೀನು ಇವತ್ತು ಅಡುಗೆ ಮಾಡಮ್ಮ, ನಾವು ಊಟ ಮಾಡ್ತೀವಿ. ಅದೇನಾಗುತ್ತೆ ನೋಡೋಣ. ಸರಿ ಮಾವ, ಥ್ಯಾಂಕ್ ಯು. ಏ ವಿಶ್ವ, ನೀನು ಬಾ. ಅಡುಗೆ ಮಾಡೋಳು ನೀನು, ನಾನೇನು ಮಾಡಲಿ ಅಲ್ಲಿ ಬಂದು? ಹಲೋ, ಅಡುಗೆ ಮಾಡೋದೇನು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ಟಿವಿಯಲ್ಲಿ ಅಡುಗೆ ಮಾಡೋ ಪ್ರೋಗ್ರಾಮ್ಗಳನ್ನ ನೋಡಿದ್ಯಾ ಅಲ್ವಾ? ಅದರಲ್ಲಿ ಒಂದು ಅಸಿಸ್ಟೆಂಟ್ ಥರ ಇರ್ತಾರೆ, ಅವರು ಹೆಲ್ಪ್ ಮಾಡೋದಕ್ಕೆ. ಅದೇ ರೀತಿ ಇವತ್ತು ನೀನು ನನ್ನ ಅಸಿಸ್ಟೆಂಟ್, ಬಂದು ಹೆಲ್ಪ್ ಮಾಡು. ವಿಶ್ವ, ಇಲ್ಲಿ ಕೂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಹೋಗೋಳಿಗೆ ಸಹಾಯ ಮಾಡು. ಬಾ. ಹೋಗು. ಆದಷ್ಟು ಬೇಗ ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅಷ್ಟೇ, ನಿನ್ನ ನೆನಪು ಮಾಡ್ಕೊಳ್ದಿರೋ ದಿನಗಳೇ ಇಲ್ಲ. ನಿಮ್ಮ ಅಣ್ಣನ ಹತ್ರ ಏನಾದರೂ ಒಂದು ನೆಪ ಮಾಡಿಕೊಂಡು ದಿನಕ್ಕೆ ಒಂದ್ಸರಿನಾದರೂ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆದರೆ ನಿಮ್ಮ ಅಣ್ಣ ಮಾತ್ರ ಅವ್ರ ಹಠನ್ ಬಿಡಲ್ಲ. ನಿನ್ನ ಹೆಸರು ಎತ್ತಿದ್ರೇ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದ್ಗೆ ಬಿರುಗಾಳಿ ಅನ್ನೋದು ತುಂಬ ಹೊತ್ತು ಬೀಸೋದಿಲ್ಲ. ಅದು ಹೋದ್ಮೇಲೆ ತಂಗಾಳಿ ಬರಲೇಬೇಕು. ಹಾಗೆ ಮುಂದೆ ನನ್ನ ಜೀವನದಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿರಿ, ಊಟ ಮಾಡ್ತಾ ಅಳಬಾರ್ದು. ಊಟ ಮಾಡಿ. ಅತ್ತಿಗೆ ತಾಯಿ ಅಂತ ಹೇಳ್ತೀಯಲ್ಲ, ನನ್ನ ಕೈ ತುತ್ತು ತಿಂದ್ರೇ ನನಗೆ ಸಮಾಧಾನ ಆಗೋದು. ತಗೋ. ಏಯ್, ಇದೇನೋ ಇದು ಈರುಳ್ಳಿ ಪಕೋಡಾಗ ಹಚ್ಚೋ ಥರ ಹಚ್ತಿದ್ಯಾ? ಸ್ವಲ್ಪ ಸಣ್ಣದಾಗ ಹೆಚ್ಚು. ಇದನ್ನ ಸಣ್ಣದಾಗ ಕಟ್ ಮಾಡು. ಹಲೋ, ಎಲ್ಲನೂ ನಾನೇ ಕಟ್ ಮಾಡಿಕೊಟ್ರೆ ನೀನೇನು ಮಾಡ್ತೀಯಾ? ಹಲೋ, ಕಟ್ ಮಾಡಿ ಕೊಟ್ಟಿದ ತಕ್ಷಣ ಅಡುಗೆ ಆಗೋಗಲ್ಲ ಸರ್. ಸುಮ್ಮನೆ ಜಾಸ್ತಿ ಮಾತಾಡಿದೆ, ನಾನು ಹೇಳಿದ್ದನ್ನು ಮಾಡಷ್ಟೇ. ಆಯ್ತಾ ಹೆಚ್ಚಿದ್ದು? ಆಗೋಯ್ತು. ಆಯ್ತು. ಸರಿ, ನೀನೇನು ಹೋಗು. ನಾನು ಮುಂದೆ ಏನು ಮಾಡ್ಬೇಕಂತ ನೋಡ್ತೀನಿ. ಎಲ್ಲ ಕೆಲಸ ನಾನೇ ಮಾಡಾದ್ಮೇಲೆ ನೀನು ಮಾಡೋದು ಬಾಕಿ ಏನಿದೆ? ನೀನು ಹೋಗು, ನಾನು ಏನೋ ಮಾಡ್ತೀನಿ. ಏನೋ ಮಾಡು. ಪೆದ್ದ, ಈ ತನು ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಟಚ್ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಅಡ್ಗೆ ರೆಡಿ ಇದೆ, ಬನ್ನಿ. ಬರ್ತಾ ಇದೆ ನಮ್ಮ ತನು. ವಿಶ್ವ, ಮಾವ, ವಿಶ್ವ, ಇಬ್ಬರೂ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು.
ಏನಿದು? ಅಯ್ಯೋ ಏನಾಯ್ತು? ಏಯ್, ಇದನ್ನ ಅಡಿಗೆಗೆ ಉಪ್ಪು ಹಾಕಿದ್ಯಾ ಇಲ್ಲ ಉಪ್ಪಲ್ಲೇ ಅಡಿಗೆ ಮಾಡಿದ್ಯಾ? ಇದು ಪಲಾವಲ್ಲಮ್ಮ, ಉಪ್ಪನ್ನ ಆಗ್ಬಿಟ್ಟಿದೆ. ಅಯ್ಯೋ ಹೌದಾ ಮಾವ, ಒಂದು ತುತ್ತು ಕೊಡಿ. ನೋಡಿದ್ಯಾ, ಇದು ಒಂದು ಅಡಿಗೆನಾ? ಇದ್ರಲ್ಲಿ ಖಾರ ಇಲ್ಲ, ಮಸಾಲೆ ಇಲ್ಲ, ಬರೀ ಉಪ್ಪು ಮಾತ್ರ ತುಂಬಿದ್ಯಾ. ಅಮ್ಮ ತನು, ನೀನು ಇವತ್ತೇ ಅಡಿಗೆ ಮಾಡಿದ್ದು ಒಳ್ಳೇದಾಯ್ತಮ್ಮ. ನೆಂಟ್ರಿಷ್ಟು ಬಂದಾಗ ಈ ಥರ ಮಾಡಿದಿದ್ರೆ ಅಷ್ಟೇ. ಹೌದಪ್ಪ, ಬಂದ್ ನೆಂಟ್ರು ಇವಳು ಮಾಡೋ ಅಡಿಗೆ ಏನಾದ್ರು ತಿಂದ್ರೆ ಲೈಫೆಲ್ಲ ಮನೆ ಕಡೆ ತಲೆ ಹಾಕಲ್ಲ. ನಾನು ಅಳ್ತಿದ್ರೆ ನೀವಿಬ್ರು ನೋಡ್ಕೊಂಡು ನಗ್ತಿದ್ದೀರಾ. ನಿಮ್ಗೆ ಅಂತ ಎಷ್ಟು ಕಷ್ಟಪಟ್ಟು ಅಡ್ಗೆ ಮಾಡಿದ್ದೆ ಗೊತ್ತಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಾರ್ದಾ? ಅಡ್ಜಸ್ಟ್ ಮಾಡ್ಕೊಬೇಕಾ? ನಾವೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ ತಿಂದ್ರೆ ನಾಳೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕಾಗತ್ತೆ. ಹೋಗ್ಲಿ ಬಿಡಮ್ಮ, ಯಾಕೆ ಹೇಳ್ತೀಯಾ? ಇವತ್ತೊಂದ್ ದಿವಸ ಹೋಟ್ಲಿಂದ ತರ್ಸ್ಕೊಂಡು ತಿಂದ್ರಾಯ್ತು ಬಿಡು. ಅಪ್ಪ ಏನ್ ಬೇಡ, ನಾನೇ ಅಡಿಗೆ ಮಾಡ್ತೀನಿ. ಏನೋ ನೀನಾ? ಹಾ, ನಿನಗಿಂತ ಅಡಿಗೆ ಸೂಪರ್ ಆಗೇ ಮಾಡ್ತೀನಿ. ಎಲ್ಲಾ ಕಡೆ ನಳಮಹಾರಾಜ ಅಂತ ಕರೀತಾರೆ ಹೊರತು ನಳಮಹಾರಾಣಿ ಅಂತ ಯಾರನ್ನೂ ಕರೆಯಲ್ಲ. ಅದು ಹೇಗೆ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನೋಡ್ಬಿಡ್ತೀನಿ ಕಣೋ. ನಾನು ಮಾಡಿರೋಷ್ಟು ಟೇಸ್ಟ್ ಬರಲ್ಲ. ಏನೋ ಇದು ಟೇಸ್ಟಾ? ವೇಸ್ಟ್. ಅಪ್ಪ, ನಾನೋಗಿ ರೆಡಿ ಮಾಡ್ಬಿಡ್ತೀನಿ. ಮಾಡಪ್ಪ.